ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಕರ್ನಾಟಕ ಗೃಹ ಮಂಡಳಿ KHB ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಈ ಮೈಸೂರಿನಲ್ಲಿ ಫ್ರೆಂಡ್ 2 BHK ಮತ್ತು 3 BHK ಸಾರ್ವಜನಿಕರಿಗೆ ಅರ್ಜಿ ಕರೆಯಲಾಗಿದೆ ಫ್ರೆಂಡ್. ಆಸಕ್ತಿ ಇರುವಂಥವರು 2 BHK ಮತ್ತು 3 BHKಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದಾಗುತ್ತೆ ಫ್ರೆಂಡ್. 2 BHK ಮತ್ತು 3 BHK ಈ ಪೇಮೆಂಟ್ ಮುಖಾಂತರ ನೀವು ಮಾಡಬೇಕಾಗುತ್ತೆ. ನಿಮ್ಮ ಠೇವಣಿ ಠೇವಣಿ ಏನು ಪೇಮೆಂಟು ಈ ಪೇಮೆಂಟ್ ಮುಖಾಂತರ ನೀವು ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಅರ್ಜಿ ಕರೆದಿರೋದು ಮೊದಲಿಗೆ 7ನೇ ತಾರೀಕು ಅಂದರೆ ಮೊನ್ನೆ ರೀಸೆಂಟಾಗಿ ಶುರುವಾಗಿದೆ 7/3/2025 ಪ್ರಾರಂಭ ಠೇವಣಿ ಇರೋಕ್ಕೆ. ಬಟ್ ಇದು ಕೊನೆಯ ದಿನಾಂಕ ಏನು ಮುಂದಿನ ತಿಂಗಳು 2/4/2025 ಲಾಸ್ಟ್ ಡೇಟ್ ಆಗುತ್ತೆ. ಮುಂದಿನ ತಿಂಗಳು ಏನಿದೆಯೋ 2ನೇ ತಾರೀಕು 4ನೇ ತಿಂಗಳು 25ನೇ ಇಸ್ವಿಯಲ್ಲಿ ಇದು ಕ್ಲೋಸ್ ಆಗುತ್ತೆ. ಅರ್ಜಿ ಹಾಕೋಂಥವ್ರು ನೀವು ಅರ್ಜಿ ಸಲ್ಲಿಸ್ಬೋದು. ನೋಂದಣಿ ಶುಲ್ಕ ಆರಂಭಿಕ ಠೇವಣಿ ಈ ಕೆಳಗಡೆ ಏನಿದಾವೋ ಅದು ನಿಮಗೆ ತಿಳಿಸ್ತೀನಿ. ಮೊದಲಿಗೆ 2 BHKಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ನೀವು ಶುಲ್ಕ ಕಟ್ಟಬೇಕಾಗುತ್ತೆ. ಬನ್ನಿ ಹಾಗಾದರೆ ನೋಡೋಣ ಫ್ರೆಂಡ್. ಇದು ಯಾವ ಜಾಗದಲ್ಲಿ ಅಂತ ಮೊದಲು ನಿಮಗೆ ತಿಳಿಸ್ಬಿಡ್ತೀನಿ ನೋಡಿ. ಕರ್ನಾಟಕ ಗೃಹ ಮಂಡಳಿ ಮೈಸೂರು ಜಿಲ್ಲೆ ಮತ್ತು ಮೈಸೂರು ತಾಲೂಕು ಜೈಪುರ ಹೋಬಳಿ ಕೆಂಚಲಗೂಡು ಗ್ರಾಮದಲ್ಲಿ ಈಗಾಗಲೇ ಅಭಿವೃದ್ಧಿಪಡಿಸಿರುವಂತಹ ಬಡಾವಣೆಯಲ್ಲಿ ಗುಂಪು ಮನೆಗಳಿಗಾಗಿ ಕಾಯ್ದಿರಿಸುವ ಜಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಹೆರಿಟೇಜ್ ಹೈಟ್ಸ್ ವಸತಿ ಸಮುಚ್ಚಯದಲ್ಲಿ 2 BHK ಮತ್ತು 3 BHK ಫ್ಲ್ಯಾಟ್ ಕೊಟ್ಟಿದ್ದಾರೆ ಫ್ರೆಂಡ್. ಇದು ನಿಮಗೆ ಎಷ್ಟು ಮೊದಲಿಗೆ ಶುಲ್ಕ ಮತ್ತು ಇದರ ಹಣ ಎಷ್ಟು ಚದರ ಮೀಟ್ರಲ್ಲಿ ಇದು ಕಟ್ಟಿರ್ತಾರೆ ಅಂತ ನಿಮಗೆ ಇಲ್ಲಿ ನೆಕ್ಸ್ಟು ತೋರಿಸ್ತೀನಿ ಫ್ರೆಂಡ್. ನಿಮಗೆ ಏನಾರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಆನ್ಲೈನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಮೈಸೂರು 2 BHK 3 BHK ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಮೈಸೂರು ಜೈಪುರ ಹೋಬಳಿ ಈ ಥರ 2 BHK 3 BHK ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PDF ಮುಖಾಂತರ ನಿಮಗೆ ಬರುತ್ತೆ. ಅಲ್ಲಿ ನಿಮಗೆ ಡೀಟೇಲ್ಸ್ ಸಂಪೂರ್ಣವಾಗಿ ಬರುತ್ತೆ. ಅದು ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗ 2 BHK ಅಮೌಂಟ್ ಎಷ್ಟು, 3 BHK ಅಮೌಂಟ್ ಎಷ್ಟು ಅಂತ ನಾವು ನೋಡೋದಾದರೆ ಇಲ್ಲಿ ಇವರೇ ಕೊಟ್ಟಿದ್ದಾರೆ. ಕರ್ನಾಟಕ ಗೃಹ ಮಂಡಳಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್. ಮೊದಲಿಗೆ 2 BHK ತಗೊಳ್ಳೋದಾದರೆ 160 ಉದ್ದೇಶಿತ ಫ್ಲ್ಯಾಟ್ಗಳು ಅಂತ ಕೊಟ್ಟರೆ 160 ಫ್ಲ್ಯಾಟ್ಗಳು ಇರ್ತವೆ ಫ್ರೆಂಡ್. ಫ್ಲ್ಯಾಟು ವಿಸ್ತೀರ್ಣ ಅಂದಾಜು ಸೂಪರ್ ಬಿಲ್ಡಪ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಅಂದರೆ 76.9 ಚದರ ಕಿಲೋಮೀಟರ್ ಅಂತ ಹೇಳ್ಕೊಟ್ಟಿದ್ದಾರೆ ಅಂದರೆ 2 BHK. ಅದ ನಂತರ ಇಲ್ಲಿ ಆರಂಭಿಕ ಠೇವಣಿ ಅಂದರೆ 2 BHK ಎಷ್ಟು ನೀವು ಮೊದಲಿಗೆ ಈ ಪೇಮೆಂಟ್ ಮುಖಾಂತರ ಮಾಡಬೇಕು ಅಂದರೆ ಸುಮಾರು 2 ಲಕ್ಷ ರೂಪಾಯಿ ನೀವು ಪೇ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದ ನಂತರ ನಿಮಗೆ ಇಲ್ಲಿ ಪ್ರತಿ ಫ್ಲ್ಯಾಟ್ನ ತಾತ್ಕಾಲಿಕ ಬೆಲೆ ಇಲ್ಲಿ ಸಹ ನೋಡಿ ಕೊಟ್ಟಿರ್ತಾರೆ. 96 9.9% ಅಂತ ಅಂದರೆ 49,46,000 ರೂಪಾಯಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಫ್ಲ್ಯಾಟ್ ತಾತ್ಕಾಲಿಕ ಬೆಲೆ ಚದುರ ಅಡಿ ಚದುರ ಮೀಟರ್ಗಳಲ್ಲಿ ಲೆಕ್ಕ ಆದರೆ ಪ್ರತಿ ಚದುರ ಮೀಟರ್ರು 64,314 ರೂಪಾಯಿ 80 ಅಂತ ಕೊಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ ಕೆಳಗಡೆ ಇದ್ರ ಪಕ್ಕದಲ್ಲಿ ಕೊಟ್ಟಿದ್ದಾರೆ 5,975 ಪ್ರತಿ ಚದರ ಅಡಿಗೆ ಅಂತ ಕೊಟ್ಟಿದ್ದಾರೆ. ಏನೋ ಚದರ ಅಡಿಗೆ 5,975 ರೂಪಾಯಿ ಬೀಳುತ್ತೆ ಅಂತ ಕೊಟ್ಟಿದ್ದಾರೆ 2 BHK ಫ್ಲ್ಯಾಟ್ಗೆ. ಅದೇ ಥರ ನೀವು 3 BHK ಫ್ಲ್ಯಾಟ್ಗಾದರೆ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ 32 3 BHK ಅಂತ ಕೊಟ್ಟಿದ್ದಾರೆ ಫ್ರೆಂಡ್. 98.09 ಚದರ ಕಿಲೋಮೀಟರ್ ಇಲ್ಲಿ ಅರ್ಜಿ ಶುಲ್ಕ ನೋಡಿ. 2 BHKಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅದೇ ಥರ 3 BHKಗೆ 1,500 ರೂಪಾಯಿ ನೀವು ಆನ್ಲೈನ್ ಅರ್ಜಿ ಶುಲ್ಕ ಮಾತ್ರ. ಇದು ಅರ್ಜಿ ಶುಲ್ಕ ನಿಮಗೆ ವಾಪಸ್ ಬರೋಲ್ಲ. ಅರ್ಜಿ ಶುಲ್ಕ ಆರಂಭಿಕ ಠೇವಣಿ 3 BHKಗೆ 3 ಲಕ್ಷ ರೂಪಾಯಿ ಇರುತ್ತೆ. ಅದೇ ಥರ ಇಲ್ಲಿ ಫ್ಲ್ಯಾಟ್ ದರ ರೇಟು 63.9 ಅಂತ ಕೊಟ್ಟಿದ್ದಾರೆ. 63.9 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಂತರ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಪ್ರತಿ ಚದರ ಮೀಟ್ರಲ್ಲಿ ರು ಅಂತ ಕೊಟ್ಟಿದ್ದಾರೆ. ಸೇಮ್ ಇದೆ ಫ್ರೆಂಡ್. ಇಲ್ಲಿ ಚದರ ಕಿಲೋಮೀಟರ್ 5,975 ಪ್ರತಿ ಚದರ ಅಡಿಗೂ ಅಷ್ಟೇ ಇಲ್ಲಿದೆ ಫ್ರೆಂಡ್. ಇಷ್ಟು ನಿಮಗೆ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಜೈಪುರ ಹೋಬಳಿ ಮತ್ತು ಕೆಂಚಲಗೂಡಿನಲ್ಲಿ ನಿರ್ಮಿಸ್ತಿರುವಂಥ 2 BHK ಮತ್ತು 3 BHK ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇದು ಆರಂಭ ಆಗಿದೆ 7ನೇ ತಾರೀಕು 3/2025 ಪ್ರಾರಂಭ ಆಗಿದೆ. ಲಾಸ್ಟ್ ಡೇಟ್ ಇದು 2/4/2025 ಫ್ರೆಂಡ್. ಆಸಕ್ತಿ ಇರೋವಂಥವ್ರು ಮೈಸೂರಲ್ಲಿ ಏನಿದೆ ಅಲ್ಲಿ ನೀವು ತಗೊಂಬೋದು ಫ್ರೆಂಡ್. ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನವರು ಫ್ರೆಂಡ್. ಇಲ್ಲಿ ಮೊದಲಿಗೆ ಅವ್ರು ಕೊಟ್ಟಿದ್ದಾರೆ
ಎಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ ನೀವು ಪಿ ಡಿ ಎಫ್ ಅಲ್ಲಿ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಇಲ್ಲಿ ಈಗ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, KHB ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಹೋದಾಗ ನಿಮಗೆ ಅಲ್ಲಿ ಮೊಬೈಲ್ ನಂಬರ್ ಆಗಲಿ ಎಲ್ಲ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಸಿಗ್ತವೆ ಫ್ರೆಂಡ್. ಇಷ್ಟು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದು ಪಿ ಡಿ ಎಫ್ ಅಲ್ಲಿ ಯಾವ ರೀತಿ ತೋರಿಸ್ಬೇಕು ಅನ್ನೋ ನಿಮಗೆ ಈಗ ತೋರಿಸ್ಕೊಡ್ತೀನಿ ಫ್ರೆಂಡು. ಬಟ್ ಇಲ್ಲಿ ಸಾಕಷ್ಟು ಇದು ಕಂಡೀಷನ್ಗಳು ಸಹ ಇಲ್ಲಿದ್ದಾವೆ. ಅದೊಂದು ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ ಆ ಕಂಡೀಷನ್ ಏನೇನು ಅನ್ನೋದು. ಫ್ರೆಂಡ್, ಇಲ್ಲಿ ಮೊದಲಿಗೆ ಆಯಾ ಪ್ರವರ್ಗಗಳು ಅಂದರೆ ಯಾವ ಅಷ್ಟು ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವರು SC ST ಡಾಕ್ಯುಮೆಂಟ್ಸು ಗೌರ್ಮೆಂಟ್ ಕಡೆಯಿಂದ ಇವು ಕೊಡಬೇಕು ಅಂತ ಸಲ್ಲಿಸಿದ್ದಾರೆ. ಮತ್ತು ಮಿನಿಮಮ್ ಇವರು ಕರ್ನಾಟಕದಲ್ಲಿ 10 ವರ್ಷ ಮಿನಿಮಮ್ ಇರಬೇಕು, ವಾಸವಾಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವರು ಮಿನಿಮಮ್ 10 ವರ್ಷ ನಮ್ಮ ಕರ್ನಾಟಕದಲ್ಲಿ ವಾಸವಾಗಿರಬೇಕು ಅಂತ ಇಲ್ಲಿ ತಿಳಿಸಿ. ಮಿಸ್ಸಾಗಿ ಹಂಚಿಕೆ ಆಗದ ಅರ್ಜಿದಾರರ ಆರಂಭಿಕ ಠೇವಣಿಯನ್ನು ಬಡ್ಡಿ ಇಲ್ಲದೆ ಮರುಪಾವತಿ ಮಾಡಲಾಗುವುದು ಅಂತ ಇದೆ. ಏನೋ ಹಂಚಿಕೆ ಇಲ್ದಕ್ಕೆ ಏನಾದರೂ ನಿಮಗೆ ಬಡ್ಡಿ ಇಲ್ದಂಗೆ ಏನು ಕಟ್ಟಿರ್ತಾರೆ ಅದು ವಾಪಸ್ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ನಾನು ಓದ್ತಾ ಇದ್ದರೆ ವಿಡಿಯೋಗಳು ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ. ಹಾಗಾಗಿ ನಿಮಗೆ ನಾನು ತೋರಿಸ್ತೀನಿ, ಅದ್ರ ಮುಖಾಂತರ ನೀವು ಎಲ್ಲ ಡೀಟೇಲ್ಸ್ ನೀವು ಓದ್ಕೊಳ್ಳಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್. ಇಲ್ಲಿ ಪ್ರತಿಯೊಂದು PDF ಮುಖಾಂತರ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬನ್ನಿ. ಹಾಗಾದರೆ ಯಾವ ರೀತಿ ಇಲ್ಲಿ ನಾವು ಇದ್ರ ಬಗ್ಗೆ ಮಾಹಿತಿ ನಾವು ನೋಡೋದಾದರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್. ಅರ್ಜಿ ಸಲ್ಲಿಸೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನಲ್ಲಿ ನೀವು ಅಡ್ರೆಸ್ ಎಲ್ಲ ಫಿಲಪ್ ಮಾಡಿ ಯಾವ 2 BHK ಬೇಕು 3 BHK ಬೇಕು ಅಂತ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಬನ್ನಿ ಈಗಾದರೆ ನೋಡೋಣ. ಕರ್ನಾಟಕ ಗೃಹ ಮಂಡಳಿ ವೆಬ್ಸೈಟ್ ಆದ KHB ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಆ ಸ್ಕ್ರೀನ್ ಮೇಲೆ ಲಿಂಕು ಸಹ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇನ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್. ಇಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖಪುಟ ಓಪನ್ ಆಗುತ್ತೆ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಗೃಹ ಮಂಡಳಿ ಅಂತ ಇಲ್ಲಿ ಓಪನ್ ಆಗಿ ನಿಮ್ಗೆ ಕಾಣ್ತಾ ಇರುತ್ತೆ ಫ್ರೆಂಡ್. ಇಲ್ಲಿ ನಿಮಗೆ ಓಪನ್ ಆದ ನಂತರ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ ಫ್ರೆಂಡ್, ರೆಡ್ ಬಟನ್ಸ್ಗಳು ಅಂದರೆ ಕೈ ರೆಡ್ಡು ಬಟನ್ಸ್ ಹತ್ರ ಇಲ್ಲಿ ಹೋಗ್ತಾ ಇರುತ್ತೆ ನೋಡಿ ಫ್ರೆಂಡ್. ಇಲ್ಲಿ ಅಕ್ಷರಗಳು ಎಕ್ಸಾಂಪಲ್ ನಿಮಗೆ ಹರಾಜು ಪ್ರಕಟಣೆ ತಿದ್ದುಪಡಿ ಅಂತ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್. ಇಲ್ಲಿ ಮೈಸೂರು ಜಿಲ್ಲೆ ತಾಲೂಕು ಜಯಪುರ ಹೋಬಳಿ ಚಂಚಲಗೂಡು ಬಡಾವಣೆ ಹೆರಿಟೇಜ್ 2 BHK ಮತ್ತು 3 BHK ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಡೌನ್ಲೋಡ್ ಪೇಜ್ ಏನಂತ ಇರುತ್ತೆ. ನಿಮ್ಮ PDF ಇದ್ದರೆ ನಿಮ್ಮ ಮೊಬೈಲ್ಗಳಲ್ಲಿ ಅದು ಡೌನ್ಲೋಡ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಪೇಜ್ ಓಪನ್ ಆಗುತ್ತೆ. ನಿಮಗೆ ಡೀಟೇಲ್ಸು ಪೇಜ್ ಓಪನ್ ಆಗುತ್ತೆ. 3 BHK ಫ್ಲ್ಯಾಟ್ದು ಓಪನ್ ಆಗುತ್ತೆ. ಅಲ್ಲಿ ನೀವು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಾನು ಏನು ಹೇಳಿದ್ನೋ ಅದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಆವಾಗ ನೀವೇನು ಮಾಡಬೇಕು, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಓದ ನಂತರ ನೀವೊಂದು ಅಲ್ಲಿ ಸುತ್ತಮುತ್ತ ಇರೋಂಥ ಜನಗಳು ಏನೋ ಸ್ಥಳಾಂತರ ಇಲ್ಲೇ ಆಗಲಿ ಅಲ್ಲೇ ಆಗಲಿ ಸ್ಥಳಾಂತರ ಅದ್ರ ಬಗ್ಗೆ ಮಾಹಿತಿ ಪಡಿಬೇಕು ಅಂದರೆ ನಿಮ್ಮ ಕೆಳಗಡೆ ಫೋನ್ ನಂಬರ್ ಇರುತ್ತೆ, ಅವರು ಕಾಂಟ್ಯಾಕ್ಟ್ ನಂಬರ್ಗಳೆಲ್ಲ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಫೋನ್ ಮಾಡ್ಕೊಂಡು ನೋಡೋ ಅಂಥವ್ರು ನೀವು ಅಲ್ಲಿ ನೋಡ್ಬೋದು. 2 BHK ಮತ್ತು 3 BHK ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಜಯಪುರ ಚಂಚಲಗೂಡು ಅಂತ ಫ್ರೆಂಡ್. ಇಷ್ಟು ನಿಮಗೆ ನಾನು ಮಾಹಿತಿ